ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಇಡ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಇಡ್ಲಿಗೆ ರುಬ್ಬಿ ಇಟ್ಕೊಂಡಿದ್ದೇನೆ. ಬೆಳಗ್ಗೆನೇ ಇಡ್ಲಿಗೆ ರುಬ್ಬಿದ್ದೀನಿ. ಇವತ್ತು ರಾತ್ರಿಗೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ರಾತ್ರಿ ಇಡ್ಲಿ ಸಾಂಬಾರು ತಿನ್ನೋಣ ಅಂತ. ಬೆಳಗ್ಗೆ ಮಾಡೋಣ ಅಂದರೆ ನನ್ನ ಮಗನಿಗೆ ಕಾಲೇಜ್ ಇರುತ್ತೆ, ಟೈಮೇ ಸಿಗೋಲ್ಲ ಮಾಡಲಿಕ್ಕೆ, ಅವನಿಗೆ ತಿನ್ನಲಿಕ್ಕೆ ಸಿಗೋಲ್ಲ. ಅದರಿಂದ ಇವಾಗ ಮಾಡಿದರೆ ಬೆಳಗ್ಗೆ ಕೂಡ ಆಗುತ್ತೆ, ಬಾಕ್ಸ್ ಟಿಫನ್ ಕೂಡ ಆಗುತ್ತೆ ಅಂತ ಇವಾಗ ರಾತ್ರಿ ಮಾಡ್ತಾ ಇದ್ದೇನೆ ಸಾಂಬಾರು. ಮತ್ತು ಇವಾಗ ಅದಕ್ಕೇನು ಬೇಕು ಅಂದರೆ ಬೇಳೆ ನೆನೆಸಿಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬೇಳೆ ನೋಡಿ, ಇಷ್ಟು ಬೇಳೆ ತೊಗೊಂಡಿದ್ದೇನೆ. ಇಷ್ಟು ಕೂಡ ಬೇಡ, ಸ್ವಲ್ಪ ಜಾಸ್ತಿನೇ ಆಯ್ತಿದ್ದು. ಇಷ್ಟು ಬೇಳೆ ಬೇಡ, ಒಂದು ಇಡೀ ಬೇಳೆ ಸಾಕು ನಿಮಗೆ. ಮತ್ತು 2 ಈರುಳ್ಳಿ ತೊಗೊಂಡಿದ್ದೇನೆ, ಮತ್ತು 1 ಟೊಮೆಟೊ, ಮತ್ತು 2 ಆಲೂಗಡ್ಡೆ. ಇದು ನಮ್ಮ ಊರು ಸೈಡ್ ಮಾಡೋದು ಸ್ಟೈಲಲ್ಲಿ ಮಾಡ್ತಿದ್ದೇನೆ, ತೆಂಗಿನಕಾಯಿ ಹಾಕಿ ಮಾಡೋದು. ನೀವೆಲ್ಲ ಹೇಗೆ ಅಂದರೆ ತೆಂಗಿನಕಾಯಿ ಯೂಸ್ ಮಾಡೋಲ್ಲ, ಹಸಿ ತೆಂಗಿನಕಾಯಿ. ನಾವು ಹಸಿ ತೆಂಗಿನಕಾಯಿ ರುಬ್ಬಿ ಮಸಾಲೆ ಒಟ್ಟಿಗೆ ರುಬ್ಬಿ ಮಾಡಿ ಇದು ಮಾಡೋದು. ಅದನ್ನು ತೋರಿಸ್ತೇನೆ ನಾನು ಹೇಗೆ ಮಾಡೋದು ಅಂತ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಬೇಯಿಸ್ಕೊಳ್ತೀನಿ. ಈಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಬೇಳೆನ. ಅದಕ್ಕೆ ಬೇಳೆ ಬೇಯಲಿಕ್ಕೆ ಇಡುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕೆಂದರೆ ಅದು ಚೆನ್ನಾಗಿ ಬೇಯುತ್ತೆ, ಅದು ಸಾಂಬಾರಿಗಲ್ವಾ, ಆದ್ದರಿಂದ. ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೇನೆ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಇದಕ್ಕೆ ಟೊಮೆಟೊ, ಆಲೂಗಡ್ಡೆ ಮತ್ತು ಈರುಳ್ಳಿ ಎಲ್ಲ ಇದರಲ್ಲೇ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತೀನಿ. ಇಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು ನೀವು. ನೋಡಿ, ಇಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತೇನೆ ಸಾಂಬಾರಿಗೆ. ನೀವು ಬೇರೆ ಬೇರೆ ಬೇಯಿಸ್ಬೇಕು ಅಂತಿಲ್ಲ, ಎಲ್ಲ ಒಟ್ಟಿಗೆ ಹಾಕಿ ನೀರು ಹಾಕಿ ಬೇಯಿಸಿದರೆ ಆಯಿತು. ಒಂದು 3 ರಿಂದ 4 ವಿಸಿಲ್ ಬರಬೇಕು. ಮತ್ತು ಇದೊಂದು ಸ್ವಲ್ಪ ಕರಿಬೇವು ಕೂಡ ಅದರೊಟ್ಟಿಗೆ ಹಾಕ್ಕೊಳ್ತೇನೆ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ತುಂಬ. ನೋಡಿ, ಈಗ ಎಲ್ಲ ಬೆಂದಿದೆ. ಇದು ಈಗ ಚೆನ್ನಾಗಿ ಬೇಯಬೇಕು, ಬೇಳೆ ಇದೆಲ್ಲ ಮಿಕ್ಸ್ ಆಗಿ ಬೇಯಬೇಕು, ಯಾಕೆಂದರೆ ಇದು ಸಾಂಬಾರಲ್ವಾ. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಮಸಾಲೆ ರುಬ್ಬಿ ಇದಕ್ಕೆ ಹಾಕಬೇಕು. ಇವಾಗ ಅದನ್ನು ರುಬ್ಕೊಳ್ತೇನೆ. ನೋಡಿ, ಒಂದು ಜಾರ್ ತೊಗೊಂಡು ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಡ, ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಅದಕ್ಕೆ ಸ್ವಲ್ಪ ನೀರಾಗಿ ಬರಬೇಕಲ್ಲ, ಅದಕ್ಕೆ ಗಟ್ಟಿ ಬರಬೇಕು. ಅದಕ್ಕೆ ಕೆಲವರು ತೆಂಗಿನ ತುರಿ ಎಲ್ಲ ಹಾಕಲ್ಲ. ಇವಾಗ ಬೆಂಗಳೂರು ಕಡೆ ಎಲ್ಲ ಮಾಡ್ತಾರೆ, ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಅವ್ರು ಬರೀ ಟೊಮೆಟೊ ಹಾಕೇ ಮಾಡೋದು. ಹಾಗೆ ಮಾಡಬೇಕು ಅಂದರೆ ನೀವು ಒಂದು 2 ಟೊಮೆಟೊ ಜಾಸ್ತಿ ತೊಗೊಂಡ್ರೆ ಆಯಿತು, ಮತ್ತು ಬೇಳೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಆಯಿತು. ನಾನು ಸ್ವಲ್ಪ ಬೇಳೆ ಕಡಿಮೆ ಹಾಕಿದ್ದೇನೆ, ಮತ್ತು 1 ಟೊಮೆಟೊ ಹಾಕಿದ್ದೇನೆ. ಇವಾಗ ತೆಂಗಿನಕಾಯಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಹಾಕ್ತೇನೆ ನಾನು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಷ್ಟು. ಮತ್ತು 1 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದರದ್ದು ಇದರ ರೆಸಿಪಿ ನನ್ನ ಚಾನಲಲ್ಲಿ ಇದೆ, ಬೇಕಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು 1 ಸ್ಪೂನ್ ಹಾಕ್ತಾಯಿದ್ದೇನೆ. ಇದನ್ನು ಇವಾಗೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ಇದನ್ನು. ನೋಡಿ, ಇವಾಗ ಇದು ಕುದಿಲಿಕ್ಕೆ ಶುರುವಾಗಿದೆ. ಇದು ಕುದಿಲಿಕ್ಕೆ ಶುರುವಾದಾಗ ಇದು ರುಬ್ಕೊಂಡಿದ್ದೀವಲ್ಲ ನಾವು ಮಸಾಲೆ, ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಇವಾಗ ಹಾಕಿದ್ದೀನಿ. ನಿಮ್ಗೆ ಎಷ್ಟು ನೀರು ಹದ ಬೇಕು, ಸಾಂಬಾರಲ್ಲ ಸ್ವಲ್ಪ ನೀರಾಗೇ ಇರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ಕೊಳ್ಳಿ. ನಿಮ್ಗೊಂದು ಅಂದಾಜು ಇರುತ್ತಲ್ಲ ಸಾಂಬಾರು ಎಷ್ಟು ಅದಕ್ಕೆ ಬೇಕು ಅಂತ. ಇನ್ನೂ ಬೇಕಾದ್ರೆ ನೀರು ಮಾಡ್ಕೊಳ್ಬೋದು. ನೋಡಿ, ನಾನು ಇಷ್ಟು ನೀರು ಮಾಡಿದ್ದೇನೆ, ಇನ್ನೂ ಸ್ವಲ್ಪ ನೀರು ಮಾಡ್ಬೋದು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇದು ಕುದೀತಾ ಇದೆ. ಇವಾಗ ಸ್ವಲ್ಪ ಇದಕ್ಕೆ ಹಿಂಗು ಕಲಸಿ ರಸ ಹಾಕ್ತಾ ಇದ್ದೀನಿ. ಇದು ಗಟ್ಟಿ ಹಿಂಗು ರಸ ಕಲಸಿ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮತ್ತು ಇವಾಗ ಇದು ಚೆನ್ನಾಗಿ ಕುದಿದ ಮೇಲೆ ಆಫ್ ಮಾಡ್ತೇನೆ. ಮತ್ತು ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಇವಾಗ ಸಾಂಬಾರು ರೆಡಿಯಾಗಿದೆ. ಒಗ್ಗರಣೆಗೆ ಇಟ್ಟಿದ್ದೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ, ಮತ್ತು ಒಂದು 2 ಎಸಳು ಇದು ಕರಿಬೇವು. ಇದಿಷ್ಟು ಹಾಕಿ ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆ ಆಗಿದೆ. ಇದನ್ನು ಇವಾಗ ಸಾಂಬಾರಿಗೆ ಹಾಕ್ತಾ ಇದ್ದೇನೆ. ಕೆಲವರು ಒಗ್ಗರಣೆ ಹಾಕ್ತಾರೆ, ಕೆಲವರು ಹಾಕಲ್ಲ. ಇದು ನಿಮ್ಮ ಇಷ್ಟ. ನಾವು ಒಗ್ಗರಣೆ ಹಾಕ್ತೇವೆ. ಒಗ್ಗರಣೆ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಆಯಿತು. ಈಗ ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ಇವಾಗ ಇಡ್ಲಿ ಜೊತೆ ಇದನ್ನು ಸರ್ವ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಮತ್ತು ಸಾಂಬಾರು ರೆಡಿಯಾಗಿದೆ. ನಾನು ಇಡ್ಲಿಗೆ ಮೊದಲೇ ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸಿಲ್ಲ. ನಿಮಗೆಲ್ಲ ಗೊತ್ತಿರುತ್ತಲ್ಲ ಇಡ್ಲಿಗೆ ಹೇಗೆ ರುಬ್ಕೊಳ್ಳೋದು ಅಂತ. ನಾವು ಇದು ಇಡ್ಲಿ ಕೂಡ ಹಾಕಿದ್ದೇನೆ, ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ಕೂಡ ಹಾಕಿದ್ದೇನೆ. ಮತ್ತು ಇದು ಲೋಟದ ಇಡ್ಲಿ, ಇದನ್ನು ಕೂಡ ಹಾಕಿದ್ದೇನೆ. ಇದು ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಇದು ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಇಡೀ ಕೂಡ ಹಾಗೆ ತಿನ್ಬೋದು, ಇಲ್ಲದೆ ಇದನ್ನು ಕಟ್ ಮಾಡ್ಕೊಂಡು ಕೂಡ ತಿನ್ಬೋದು. ಸ್ಲೈಸ್ ಕಟ್ ಮಾಡ್ಕೊಳ್ಬೋದು. ಇದು ಎಷ್ಟು ಸಾಫ್ಟ್ ಬರುತ್ತೆ ನೋಡಿ. ನೀವು ಕಾಣುತ್ತೆ ಅಂದ್ಕೊಳ್ತೀನಿ ಒತ್ತಿದ್ರೆ. ಇಡ್ಲಿ ಕೂಡ ಎಷ್ಟು ಸಾಫ್ಟ್ ಆಗಿದೆ. ಇವತ್ತು ಬೆಳಗ್ಗೆನೇ ನಾನು ರುಬ್ಬಿದ್ದು ಇಡ್ಲಿಗೆ ಒಂದು 7-8 ಗಂಟೆ ಇದು ಆಗಿದೆ, ಹುಳಿ ಬಂದಿದೆ ಅದು. ನೋಡಿ ಎಷ್ಟು ಸಾಫ್ಟ್ ಬಂದಿದೆ ನೋಡಿ. ಇವಾಗ ಇದ್ರ ಜೊತೆ ಸಾಂಬಾರು ಮಾಡಿದ್ದೇನೆ. ಸಾಂಬಾರು ಕೂಡ ನೋಡಿ ಎಷ್ಟು ಚೆಂದ ಕಾಣ್ತಿದೆ. ಇವಾಗ ರೆಡಿ ತಿನ್ನಲಿಕ್ಕೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ರೀತಿ ಮಾಡಲಿಕ್ಕೆ. ತೆಂಗಿನಕಾಯಿ ಹಾಕಿ, ನೀವೆಲ್ಲ ತೆಂಗಿನಕಾಯಿ ಹಾಕ್ದಿರ ಮಾಡ್ತೀರಲ್ವ, ಬೇಳೆ ಹಾಕಿ ಟೊಮೆಟೊ ಹಾಕಿ ಮಾಡ್ತೀರಾ, ಈ ರೀತಿ ತೆಂಗಿನಕಾಯಿ ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ನಮ್ಮ ಊರ ಕಡೆ ಮಾಡ್ತಾರೆ, ತುಂಬ ಫೇಮಸ್ ಇದು ಇಡ್ಲಿ ಸಾಂಬಾರು ಅಂದರೆ. ಹೋಟೆಲಲ್ಲಿ ಸಿಗುತ್ತಲ್ಲ ಹಾಗೆ ಇರುತ್ತೆ. ಈ ಇಡ್ಲಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಲೋಟದಲ್ಲಿ ಹಾಕೋದು, ಚಿಕ್ಕ ಚಿಕ್ಕ ಲೋಟ ಬರುತ್ತಲ್ಲ, ನೀವು ಇಡ್ಲಿ ಸ್ಟ್ಯಾಂಡಲ್ಲೇ ಇಡ್ಬೋದು. ನಿಮ್ಗೆ ಇಡ್ಲಿ ಕುಕ್ಕರ್ ಏನು ಬೇಕು ಅಂತಿಲ್ಲ, ಇಡ್ಲಿ ಸ್ಟ್ಯಾಂಡಲ್ಲೇ ಲೋಟದಲ್ಲಿ ಹಾಕಿ ಇಟ್ಟರೆ ಈ ಶೇಪ್ ಬರುತ್ತೆ.
ಲೋಟಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟು ನಾನು ತೋರಿಸ್ತೇನೆ ನೋಡಿ. ಒಂದು ಲೋಟ ಇಂಥ ಚಿಕ್ಕ ಚಿಕ್ಕ ಲೋಟ ಬರುತ್ತೆ ನೋಡಿ, ಇದರಲ್ಲೇ ಇದಕ್ಕೆ ಒಳಗಡೆ ಎಣ್ಣೆ ಹಾಕಿ ನೀವು ಇಡ್ಲಿದು ಇದಿರುತ್ತಲ್ಲ ಇಟ್ಟು ಅದನ್ನು ಹಾಕಿ ನೀವು ಇಡ್ಲಿ ಸ್ಟ್ಯಾಂಡಲ್ಲೇ ಈಗ ಇಟ್ಟರೆ ಆಯಿತು. ಮೇಲ್ಗಡೆ ಒಂದು ಸ್ಟ್ಯಾಂಡ್ ಬರುತ್ತಲ್ಲ ಅದರ 4ರಲ್ಲಿ ನೀವು ಈಗ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ, ಎಷ್ಟು ಚೆಂದ ಬಂದಿದೆ. ಇದು ಒಂಥರ ಡಿಫ್ರೆಂಟ್ ಇರುತ್ತೆ ನಿಮಗೆ ಇಡ್ಲಿ. ಈ ವಿಡಿಯೋ ನೀವು ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೇ ಥರ ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.